ಏನು ರೀಸನ್ ಏನ್ ಹೇಳಿ? ಅಲ್ಲ, ವಾಟ್ ಇಸ್ ದಟ್ ಮೆಡಿಕಲ್ ರೆಕಾರ್ಡ್? ಆಲ್ ಆಫ್ ಸಡನ್ ಕಿಡ್ನಿಯಲ್ಲಿ ಸ್ಟೋನ್ ಆಗಿತ್ತು ಅಂತ ಹೇಳಿ ಈ ವೆಂಟ್ ಫಾರ್ ಅರ್ಸಿಕೆರೆ ಅಂಡ್ ಚಿಕ್ಕಮಂಗ್ಳೂರ್ ಆಸ್ ವೆಲ್. ಯಾರಿಗೆ? ನಮ್ ಜೂನಿಯರ್ ಕಲೀಗ್ ಅವರು ಹಿ ವಾಸ್ ಡೆಪ್ಯೂಟೆಡ್ ಟು ದಿಸ್ ಕೇಸ್ ಕಲೀಗಿಗೆ, as well as this case has been handed over to him to take care. This is the genuine reason. Kindly peruse Annexure P1 series medical records. P1 ಏನ್ ಹೇಳಿ? ಆಯ್ತು, ಏನ್ ಅಡ್ಮಿಟ್ ಆಗಿದ್ರ ಹಾಸ್ಪಿಟಲ್ಗೆ? ಅಲ್ಲ, ಅಡ್ಮಿಟ್ ಆಗಿದ್ರು. ದೇರ್ ಆಫ್ಟರ್ ಇಟ್ಸ್ OPD ಬಿಲ್. ಯಾವತ್ ಅಡ್ಮಿಟ್ ಆಗಿದ್ ಕೌನ್ಸಿಲ್? ಅಲ್ಲ, ಅಡ್ಮಿಟ್ ಆಗಿ 24 onwards he has been undergone treatment at VKR hospital Bangalore and some other hospital in Arsikere. ಯಾವ್ಯಾವ ಡೇಟ್ ಅಲ್ಲಿ ನೀವು ಕೋರ್ಟಿಗೆ ಬಂದಿಲ್ಲ ಅದನ್ನ ಹೇಳಿ ಫಸ್ಟ್. 24 and 25 the only two dates. ಹೌದು. ಪ್ರೀವಿಯಸ್ ಡೇಟ್ ಡಿಸ್ಮಿಸಲ್ ಗಿಂತ ಮುಂಚೆ. ಹೌದು ಇವರ. ನನ್ನ ಅಪಿಯರ್ಸ್ ಫಾರ್ ದ ಪಿಟಿಷನರ್ 24/4/26. ಹೌದು. ಕೈಂಡ್ಲಿ ಪೆರೂಸ್ 24 VKR ಹಾಸ್ಪಿಟಲ್. ಹೌದು ಸರ್. ಕೌನ್ಸಿಲ್ ಆನ್ ರೆಕಾರ್ಡ್ ಇದ್ದಾರೆ ಯಾರು? ನಾನೇ ಇದ್ದೀನಿ, ಮೊಹಮ್ಮದ್ ಫೈಜಾನ್ ಕೂಡ ರೆಕಾರ್ಡ್ ಅಲ್ಲಿ ಇದ್ದಾರೆ. ಅವ್ರಿರ್ಲಿ, ನೀವೆಲ್ಲಿದ್ರಿ? ಅಲ್ಲ, ದಿಸ್ ಕೇಸ್ ಹ್ಯಾಸ್ ಬಿನ್ ಹ್ಯಾಂಡ್ ಓವರ್ ಟು ಹಿಮ್ ಆಲ್ ಆಫ್ ಸಡನ್. ಕೌನ್ಸಿಲ್ ಇಸ್ ಮೊಹಿದ್ದೀನ್ ಅಲ್ಲೇನ್ರಿ? ಹೌದು, ಎಸ್ ಇವರು. ಹೌದು, ಇದು ಮೊಹಿದ್ದೀನ್ ಅಲ್ವಲ್ಲ ಈ ಡಾಕ್ಯುಮೆಂಟ್? ಯಾರ ಮೊಹಮ್ಮದ್ ಫೈಜಾನ್ ಅವರು ರೆಕಾರ್ಡ್ ಅಲ್ಲಿ ಇದ್ದಾರೆ ಸ್ವಾಮಿ. ಅವರು ಕೂಡ ರೆಕಾರ್ಡ್ ಅಲ್ಲಿ ಇದ್ದಾರೆ. ರೆಕಾರ್ಡ್ ಅಲ್ಲಿ ಇರ್ಲಿ, ನಿಮ್ಗೇನಾಯ್ತು ಅವತ್ತು ಬರ್ಲಿಕ್ಕೆ ಕೋರ್ಟ್ಗೆ? ಅಲ್ಲ, ನಾನು ಬೇರೆ ಕೋರ್ಟಿಗೆ ಹೋಗಿದ್ದೆ. ಆಲ್ ಆಫ್ ಸಡನ್ ಈ ವೆಂಟ್ ಟು ದ ಹಾಸ್ಪಿಟಲ್ ವಿತೌಟ್ ಇನ್ಫಾರ್ಮಿಂಗ್ ಮೀ. ಅಲ್ಲ, ಅವರು ಕಿಡ್ನಿ ಸ್ಟೋನ್ ಆಯ್ತು ಅಂತ ಆಲ್ ಆಫ್ ಸಡನ್ ಹೋದ್ರು. ಡಿಸ್ಚಾರ್ಜ್ ಸಮ್ಮರಿ ಇದ್ಯಾವಾಗಿಂದು? ಅಡ್ಮಿಟ್ ಆಗಿರೋದು ಯಾವಾಗ? ಹೌದು ಸರ್. ಬೇಸಿಕಲಿ ಈಸ್ ಫ್ರಮ್ ಅರ್ಸಿಕೆರೆ. ಡಿಸ್ಚಾರ್ಜ್ ಆಗಿದ್ದು ಯಾವಾಗ? ಅಲ್ಲ, 27/4. ಹೌದು ಸರ್. ಆಯ್ತು. ಏಪ್ರಿಲ್ ಅಲ್ಲಿ ಬರ್ಲಿಕ್ಕೆ ತೊಂದರೆ ಇರ್ಲಿಲ್ಲ. ಡಿಸ್ಮಿಸಲ್ ಡೇಟ್ ಅಲ್ಲಿ ಏನಾಯ್ತು ಪ್ರಾಬ್ಲಮ್? ಅಲ್ಲ, ಸೇಮ್ ಆಗಿರೋದು ಯಾವ ಡೇಟ್ ಅಲ್ಲಿ? 25 ನೆಕ್ಸ್ಟ್ ಡೇ, ಇಮಿಡಿಯೇಟ್ ನೆಕ್ಸ್ಟ್ ಡೇನೇನಾ? ಹೌದು ಸ್ವಾಮಿ. ಯಾವ ಡಿಸ್ಮಿಸಲ್ ಆಗಿರೋದು? 25/4. ಹೌದು ಸ್ವಾಮಿ. ಅವತ್ತು ಹಿಂದಿನ ದಿವಸ ನೀವು ಬೇರೆ ಕೋರ್ಟ್ ಅಲ್ಲಿ ಇದ್ರಿ. 25ನೇ ತಾರೀಕು ಏನಾಯ್ತು ನಿಮ್ಗೆ? ಅಲ್ಲ, ಏನಾಯ್ತು ಅಂದ್ರೆ ನಿಮ್ಗೇನಾಯ್ತು? 2 ದಿವಸ ನಿಮ್ಗೇನಾಯ್ತು ಕೌನ್ಸಿಲ್? ಇಲ್ಲ, 24ಕ್ಕೆ ಅವ್ರು ಅಪಿಯರ್ ಆದಾಗ, ಅವ್ರು ಅಪಿಯರ್ ಆಗದೆ ಇದ್ದಾಗ ವಿತೌಟ್ ಇನ್ಫಾರ್ಮಿಂಗ್ ಮೀ ನೆಕ್ಸ್ಟ್ ಡೇ ಅನ್ವರ್ಡ್ಸ್ ಅಗೇನ್ ಯುವರ್ ಆನರ್ ಫೈಲ್ ತಗೊಂಡು ಕೂಡ ಹೋಗಿದ್ರು ಅವರು. ನಾಟ್ ಆನ್ಸರಿಂಗ್ ಟು ದಿ ಕೋರ್ಟ್ ಕ್ವೆಶ್ಚನ್ ಕೌನ್ಸಿಲ್. What happened to you on both days? Your Honor, 24 What happened to you on both days? On 24th he took to file. ಅಲ್ಲ, 24ಕ್ಕೆ ಸೀರಿಯಸ್ ಅಬ್ಜೆಕ್ಷನ್ ಇದೆಯಾ? ಟರ್ಮ್ಸ್ ಮೇಲೆ ಅಲೋ ಮಾಡಬಹುದಾ? ಕಟ್ಟಿದಾರ ಅಮೌಂಟ್? ಹೋಗ್ಲಿ, ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಮೌಂಟ್ ಕಟ್ಟಿದಾರಾ? ಕಟ್ಟಿದೀವಿ ಸ್ವಾಮಿ. ಕಟ್ಟಿದ್ದೀನಿ ಸ್ವಾಮಿ. ಯಾವಾಗ ಕಟ್ಟಿದಿರಿ? ಲೆಟ್ ಮೀ ಯುವರ್ ಆನರ್. 2/9 ಕಂಡೀಷನಲ್ ಆರ್ಡರ್ ಕಂಪ್ಲೇಂಟ್ ಮಾಡಿದೀರಾ? ಕಂಪ್ಲೇಂಟ್ ಮಾಡಿದೀನಿ ಯುವರ್ ಆನರ್. ಯಾವಾಗ ಮಾಡಿದಿರಿ ಹೇಳಿ? 2/9/2024ಕ್ಕೆ ಕಂಪ್ಲೇಂಟ್ ಮಾಡಿದ್ದೀವಿ. ವೆರಿ ಲಾಂಗ್ ಇದು ವಿ ಹ್ಯಾವ್ ಪೇಡ್ ಯುವರ್ ಆನರ್. ಎಷ್ಟು ಕಟ್ಟಿದಿರಿ? ಯಾವಾಗ ಕಟ್ಟಿದಿರಿ ಹೇಳಿ? ಚೆಕ್ ಅಮೌಂಟ್ ಎಷ್ಟು? 25 ಲಕ್ಷ. 25 ಲಕ್ಷ. 25 ಲಕ್ಷದ ಅರ್ಧ ಅಂದ್ರೆ 12.5 ಲಕ್ಷ ಕಟ್ಬೇಕು. ಎಷ್ಟು ಕಟ್ಟಿದಿರಿ ಈಗ? 12 ಸರ್, 22ಕ್ಕೆ ಜಸ್ಟ್ ಎಷ್ಟು ಕಟ್ಟಿದಿರಿ? ಯಾವಾಗ ಕಟ್ಟಿದಿರಿ? ಕೈಂಡ್ಲಿ ಟ್ರಯಲ್ ಕೊಡ್ತೇನಾರು? ಇಲ್ಲ, ಟ್ರಯಲ್ ಕೋರ್ಟ್ ಬಂದಿಲ್ಲ ಸರ್. ಬಂದಿಲ್ಲ. ನೀವು ರಸೀಟ್ ಕೊಡ್ರಿ ಅಂದ್ರೆ ನೀವು ಬೇರೆದಕ್ಕೆಲ್ಲ ಮಾತಾಡ್ತಿರಲ್ರಿ. ದುಡ್ಡು ಯಾವಾಗ ಕಟ್ಟಿದಿರಿ ಹೇಳಿ ಅಂತಂದ್ರೆ ಹೇಳೋದಿಲ್ಲ. 6 ಕೊಡಿ. ಏನಕ್ಕೆ? ಫಾರ್ ನಾನ್ ಪ್ರಾಸಿಕ್ಯೂಷನ್ ಡಿಸ್ಮಿಸ್ ಆಗಿತ್ತು. None appears for the petitioner. Counsel for the respondent is present. Accused has suffered an order of conviction confirmed by the first appellate court. Matter was referred to mediation. There was no settlement reported before the mediation. Even on the last date of hearing, there was no representation and on behalf of the petitioner. This is a ನೋಡೋಣ. I will consider it. First receipt ಕೊಡಿ. ಯಾವಾಗ ಬೇಕು? ಯಾವಾಗ? ನೆಕ್ಸ್ಟ್ ವೀಕ್ ಕೊಡಿ. This matter for consideration of IA number 2/26. Next date 29 ಅಲ್ಲ? ನೆಕ್ಸ್ಟ್ ಬುಧವಾರ 29/8. Receipt ತೋರಿಸಿ for having deposited 50% of the amount. 29%. ಅದಕ್ಕಿಂತ ಮುಂಚೆ
29 ಮುಂಚೆ ಕೊಡಿ, ಆಗಸ್ಟ್ ಫಸ್ಟ್ ವೀಕಲ್ಲಿ ಕೊಡಿ ಸ್ವಾಮಿ. ನನ್ಗೆ ಗೊತ್ತಿಲ್ಲ ನಿಮ್ಗೆ ಯಾವತ್ ಬೇಕು ಹೇಳಿ, ಯಾವತ್ ತರ್ತೀರಾ ರಸೀಟ್? ಆಗಸ್ಟ್ ಫಸ್ಟ್ ವೀಕಲ್ಲಿ ತಂದು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೇಳ್ರಿ ಯಾವಾಗ ಬೇಕು. ನೀವು 29ರಿಂದ ಮುಂಚೆ ಬೇಕು ಅಂದ್ರಲ್ಲ, ಯಾವತ್ ಬೇಕು? 28ಕ್ಕೆ 28 ಆಯ್ತು. ಅದು ನೆಕ್ಸ್ಟ್ ಅಲ್ಲಿ 14. ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಿದ್ರು, ಚೆಕ್ ಕೊಟ್ಟಿದ್ದಾರೆ. ಮೆರಿಟ್ ಮೇಲೆ ಏನು ಇಲ್ಲ ಸರ್. ಮತ್ತೆ ಓನ್ಲಿ ನನಗೆ ಒಂದು 6 months ಟೈಮ್ ಬೇಕಿತ್ತು, ಅದಕ್ಕೋಸ್ಕರ ಏನು ಇಲ್ಲ ಇದರಲ್ಲಿ. ಬಿಕಾಸ್ ಟ್ರಾನ್ಸಾಕ್ಷನ್ ಆಫ್ ದಿ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಿದ್ರು, ಚೆಕ್ ಕೊಟ್ಟಿದ್ದಾರೆ. ಎಲ್ಲ ಬರೀ ಇಂಥವೇ ಬರೀ. ಹೌದು. ನೆನೆ ಅನಾನಸ್ ಕೊಂಡ್ಕೊಂಡು 11,60,000. ಅವನೇನಾಗ್ಬೇಕ್ರಿ ರೈತ? ದುಡ್ಡು ತಗೊಳ್ಳೋದು ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಪರ್ಚೇಸ್ ಮಾಡೋದು, ನುಂಗಣ್ದಿರಾಗೋದು, ಕೊಡೋದಿಲ್ಲ ಅವನಿಗೆ. ಫಸ್ಟ್ ಆಫ್ ಆಲ್ ರೈತನಿಗೆ ಪ್ರಾಫಿಟ್ ಇರಲ್ಲ, ಹೌದಾ? ಹೌದು. ಬೆಳೆದಿದ್ಕು ಆ ಬೆಳೆಗೂ ದುಡ್ಡಿಗೆ ಮೋಸ ಮಾಡಿದ್ರೆ ಮತ್ತೆ ಇನ್ನೇನ್ ನಾವ್ಯಾಕೆ ಇಲ್ಲಿ ರಿವಿಷನ್ ಅಲ್ಲಿ ಕೂತ್ಕೊಂಡು ಇಂಥವ್ ಎಂಟರ್ಟೈನ್ ಮಾಡ್ಬೇಕ್ರಿ? Hold. This petition is listed for consideration of IA number 1 of 26. That there is a delay of 228 days in filing, and IA number 2 of 26 for suspension of sentence. And with regard to the delay is concerned, the reason is assigned that ಅರೆಸ್ಟ್ ಆಗಿದ್ದ ಸ್ವಾಮಿ. ಇನ್ನೊಂದು 138 ಅರೆಸ್ಟ್ ಆಗಿ 2 months ಒಳಗಿದ್ದ. that this petitioner was arrested in connection with other check bones case, ಪ್ಲೀಸ್. check bones case, and he was in custody for a period of 2 months. ಹೌದಾ? ಹೌದು. ಆಮೇಲೆ ಬೇರೆ ರೀಸನ್ಸ್ ಎಲ್ಲಿದೆ? ಅಷ್ಟೇ ಸ್ವಾಮಿ. Suspension of sentence, IA for condonation of delay. That is the only reason. ಹೌದು ಸ್ವಾಮಿ, ಅಷ್ಟೇ. ಅನೇಬಲ್ ಟು ಕಾಂಟ್ಯಾಕ್ಟ್ ಅಡ್ವೊಕೇಟ್ ಇಷ್ಟು. And connector unfortunately was arrested in CC number so and so. ರಿಲೀಸ್ ಆಗಿದ್ದೆ ಅವಾಗ ಅವನು ಸ್ವಾಮಿ ಡೇಲ್ ಫ್ರಮ್ 27-25. ಹಾ ನಿಮ್ ರೀಸನ್ ಹಾಕಿದ್ದೆ ಅವಾಗ ರೀಸನ್ ಹಾಕಿದ್ವಿ ಇತ್ತೀಚೆಗೆ 11/6. 11/6. ಆಮೇಲೆ he is unable to contact advocates. And hence he could not prefer the revision petition. But his own affidavit says that he was sent to jail on 27-25 and he was released on 26/9/25. But this revision petition was filed on 10/6/26 and there is no any reasons in the affidavit in support of the condonation of delay from the date of release till filing of this revision petition. And when searching the case, no proper and satisfactory reasons are assigned to condone the delay, and also taking into note of the suspension of sentence of application also, he has not let any defense evidence. And trial court also taken note of the check was issued in respect of the commodity which was purchased from the complainant, but he did not pay the amount having received the agriculture produce from the complainant. And when searching the case, I do not find any ground to entertain the revision petition, and hence revision petition is dismissed. Published.